ಇದು ಕೇವಲ ಒಬ್ಬ ಓಟಗಾರನ ಕಥೆಯಲ್ಲ. ಇದು ಬದುಕನ್ನು ಓಡಿಸಿ ಗೆದ್ದ ವ್ಯಕ್ತಿಯ ಕತೆ. ಕಷ್ಟಗಳು ಮತ್ತು ಸವಾಲುಗಳನ್ನು ಮೀರಿ ನಿಂತು ಯಶಸ್ಸನ್ನು ಸಾಧಿಸಿದ ಸ್ಫೂರ್ತಿದಾಯಕ ಕತೆ. ಮಿಲ್ಖಾ ಸಿಂಗ್ 1929ರಲ್ಲಿ ಪಂಜಾಬ್ ಪ್ರಾಂತ್ಯದ ಈಗಿನ ಪಾಕಿಸ್ತಾನದಲ್ಲಿರುವ ಗೋವಿಂದಪುರದಲ್ಲಿ ಜನಿಸಿದಾಗ ಆತನಿಗೆ ಓಟದ ಕನಸು ಇರಲಿಲ್ಲ. ಮಿಲ್ಖಾ ಸಿಂಗ್ರದು ಬಡ ಕುಟುಂಬ. 14 ಜನ ಒಡ ಹುಟ್ಟಿದವರಲ್ಲಿ ಅನೇಕರು ಬಡತನ ಮತ್ತು ವೈದ್ಯಕೀಯ ಸೌಲಭ್ಯಗಳ ಕೊರತೆಯಿಂದಾಗಿ ಸಾವನ್ನಪ್ಪಿದರು. ಕಿತ್ತು ತಿನ್ನುವ ಬಡತನದಲ್ಲಿಯೂ ಕುಟುಂಬದ ಸಹಾಯದಿಂದ ಜೀವನ ಸಾಗಿಸುತ್ತಿದ್ದ ಮಿಲ್ಖಾ ಸಿಂಗರಿಗೆ 1947 ಭಾರತದ ವಿಭಜನೆಯ ಘಟನೆಯು ದೊಡ್ಡ ಆಘಾತ ನೀಡಿತು. ಭಾರತದ ವಿಭಜನೆಯು ಅವರ ಸಂಪೂರ್ಣ ಜೀವನವನ್ನೇ ಬದಲಾಯಿಸಿತು. ವಿಭಜನೆಯ ಗದ್ದಲದಲ್ಲಿ ಒಂದು ರಾತ್ರಿ ಮಿಲ್ಖಾ ಸಿಂಗ್ ತನ್ನ ಕಣ್ಣೆದುರೇ ಹೆತ್ತವರು ಮತ್ತು ಸಹೋದರರನ್ನು ಕಳೆದುಕೊಂಡು ಒಂದೇ ಕ್ಷಣದಲ್ಲಿ ಅನಾಥರಾದರು. ತನ್ನ ಕುಟುಂಬ ಕೊಲೆಯಾಗುವುದನ್ನು ನೋಡಿದ ಮಿಲ್ಖಾ ಸಿಂಗ್ ರೈಲಿನಲ್ಲಿ ದೆಹಲಿಗೆ ಪಲಾಯನ ಮಾಡಿದರು. ಅಲ್ಲಿಂದ ಆರಂಭವಾಯಿತು ಅವರ ಜೀವನದ ಮೊದಲ ಓಟ. ಈ ಘಟನೆ ಅವರ ಮನಸ್ಸಿನಲ್ಲಿ ಆಳವಾದ ಗಾಯವನ್ನುಂಟು ಮಾಡಿತ್ತು. ಹೊಸ ದೇಶದಲ್ಲಿ ಹೊಸ ಜೀವನ, ಆದರೆ ಹೊಟ್ಟೆಯ ಹಸಿವು ಮತ್ತು ಬದುಕಿನ ಹೊಡೆತ ಬದಲಾಗಲಿಲ್ಲ. ಅವರು ನಿರಾಶ್ರಿತರ ಶಿಬಿರಗಳಲ್ಲಿ ಮಲಗಿದರು, ರೈಲು ನಿಲ್ದಾಣದ ಪ್ಲಾಟ್ಫಾರ್ಮ್ಗಳಲ್ಲಿ ದಿನ ಕಳೆಯುತ್ತಿದ್ದರು, ಟಿಕೆಟ್ ಇಲ್ಲದೆ ಪ್ರಯಾಣಿಸಿದ್ದಕ್ಕಾಗಿ ಜೈಲು ಸೇರಿದರು. ಸಹೋದರಿಯ ಸಹಾಯದಿಂದ ನಂತರ ಬಿಡುಗಡೆಗೊಂಡರು. ಜೀವನದ ಬಗ್ಗೆ ನಿರಾಶೆಗೊಂಡಿದ್ದ ಮಿಲ್ಖಾ ಸಿಂಗ್ ಸಹೋದರನ ಪ್ರೇರಣೆಯ ಮೇರೆಗೆ ಭಾರತೀಯ ಸೇನೆಗೆ ಸೇರಲು ನಿರ್ಧರಿಸಿದರು. ಸತತ 3 ಪ್ರಯತ್ನಗಳಲ್ಲಿ ವಿಫಲರಾಗಿ 4ನೇ ಪ್ರಯತ್ನದಲ್ಲಿ 1951ರಲ್ಲಿ ಸೇನೆಗೆ ಯಶಸ್ವಿಯಾಗಿ ಸೇರಿಕೊಂಡರು. ಸೇನೆಯಲ್ಲಿ ತರಬೇತಿ ಪಡೆಯುವಾಗ ಅವರ ಓಟದ ಸಾಮರ್ಥ್ಯವನ್ನು ಗುರುತಿಸಲಾಯಿತು. ಕ್ರಾಸ್ ಕಂಟ್ರಿ ಓಟದಲ್ಲಿ ಭಾಗವಹಿಸಲು ಹವಾಲ್ದಾರ್ ಗುರುದೇವ್ ಸಿಂಗ್ ಅವರನ್ನು ಪ್ರೋತ್ಸಾಹಿಸಿದರು. ತರಬೇತಿಯ ಸಮಯದಲ್ಲಿ ಮಿಲ್ಖಾ ಸಿಂಗ್ ಪ್ರತಿದಿನ ಕಠಿಣ ಅಭ್ಯಾಸ ಮಾಡಿದರು. ಅವರಿಗೆ ಕೋಚ್, ಓಟದ ಶೂಗಳು, ಪೌಷ್ಟಿಕ ಆಹಾರದ ಕೊರತೆ ಇದ್ದರೂ ಕೇವಲ ಗೆಲ್ಲುವ ಛಲ ಮತ್ತು ಉತ್ಸಾಹವಿತ್ತು. ಈ ಕಠಿಣ ಪರಿಶ್ರಮವೇ ಅವರನ್ನು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುವನ್ನಾಗಿ ರೂಪಿಸಿತು. ಪ್ರಮುಖ ಸಾಧನೆಗಳು: 1956ರಲ್ಲಿ ಮೆಲ್ಬೋರ್ನ್ ಒಲಿಂಪಿಕ್ಸ್ನಲ್ಲಿ ಭಾರತವನ್ನು ಪ್ರತಿನಿಧಿಸಿದರು. 1958ರ ರಾಷ್ಟ್ರೀಯ ಕ್ರೀಡಾಕೂಟದಲ್ಲಿ 200 ಮೀಟರ್ ಮತ್ತು 400 ಮೀಟರ್ ದಾಖಲೆಗಳನ್ನು ಮುರಿದರು. ಅದೇ ವರ್ಷ ಏಷ್ಯನ್ ಗೇಮ್ಸ್ ಮತ್ತು ಕಾಮನ್ವೆಲ್ತ್ ಗೇಮ್ಸ್ನಲ್ಲಿ ಚಿನ್ನದ ಪದಕಗಳನ್ನು ಗೆದ್ದರು. 1966ರಲ್ಲಿ ರೋಮ್ ಒಲಿಂಪಿಕ್ಸ್ನಲ್ಲಿ 400 ಮೀಟರ್ ಓಟದ ಫೈನಲ್ನಲ್ಲಿ ಕೇವಲ 0.1 ಸೆಕೆಂಡುಗಳ ಅಂತರದಲ್ಲಿ ಕಂಚಿನ ಪದಕವನ್ನು ಕಳೆದುಕೊಂಡರು. ಈ ಪ್ರದರ್ಶನವು ಭಾರತೀಯರ ರಾಷ್ಟ್ರೀಯ ದಾಖಲೆಯಾಗಿ ಸುಮಾರು 40 ವರ್ಷಗಳ ಕಾಲ ಉಳಿದಿತ್ತು. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕಾಮನ್ವೆಲ್ತ್ ಕ್ರೀಡಾಕೂಟದಲ್ಲಿ ವೈಯಕ್ತಿಕ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಕ್ರೀಡಾಪಟು ಆಗಿದ್ದಾರೆ. ಪಾಕಿಸ್ತಾನ ವಿರುದ್ಧದ ಸ್ನೇಹಪರ ಓಟದಲ್ಲಿ ಗೆದ್ದ ನಂತರ ಪಾಕಿಸ್ತಾನದ ಅಧ್ಯಕ್ಷ ಅಯೂಬ್ ಖಾನ್ ಅವರಿಂದ ಫ್ಲೈಯಿಂಗ್ ಸಿಖ್ ಎಂಬ ಬಿರುದನ್ನು ಪಡೆದರು. 1959ರಲ್ಲಿ ಭಾರತ ಸರ್ಕಾರವು ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಹಾಗೂ ಜೀವಮಾನ ಸಾಧನೆ ಪ್ರಶಸ್ತಿಯೂ ಮಿಲ್ಖಾ ಸಿಂಗರಿಗೆ ದೊರೆತಿದೆ. ಭಾರತದ ವಿಭಜನೆಯ ಸಮಯದಲ್ಲಿ ತಮ್ಮ ಕುಟುಂಬವನ್ನು ಕಳೆದುಕೊಂಡು ನಿರಾಶ್ರಿತರಾಗಿ ಅತೀವ ಕಷ್ಟಗಳನ್ನು ಅನುಭವಿಸಿ ಭಾರತೀಯ ಸೇನೆಯಲ್ಲಿ ಕ್ರೀಡೆಗೆ ಪರಿಚಯವಾದ ನಂತರ ತಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಿಕೊಂಡರು. ಅವರ ಈ ಪಯಣ ಅಸಾಧ್ಯವಾದುದನ್ನು ಸಾಧ್ಯವಾಗಿಸುವ ಛಲವನ್ನು ಕಲಿಸುತ್ತದೆ. ಕಠಿಣ ಪರಿಶ್ರಮ, ಸಮರ್ಪಣೆ ಮತ್ತು ಶಿಸ್ತು, ಈ 3 ಪದಗಳು ನನ್ನ ತಂದೆಯ ಜೀವನದ ಮಂತ್ರಗಳಾಗಿದ್ದವು ಎಂದು ಅವರ ಮಗ ಜಿ.ವಿ. ಮಿಲ್ಖಾ ಸಿಂಗ್ ಹೇಳಿದ್ದಾರೆ. ಒಲಿಂಪಿಕ್ ಪದಕದ ಕನಸು ನನಸಾಗಿದ್ದರೂ ಅವರು ಕ್ರೀಡಾ ಮನೋಭಾವವನ್ನು ಎಂದಿಗೂ ಕೈಬಿಡಲಿಲ್ಲ. ಅವರ ಹೋರಾಟದ ಕಥೆಯು ಮುಂಬರುವ ಪೀಳಿಗೆಗೆ ಸದಾ ಸ್ಫೂರ್ತಿದಾಯಕವಾಗಿದೆ.
ಜೀವನವು ಅಂಗೈಯಲ್ಲಿನ ಗೆರೆಗಳಿಂದ ನಿರ್ಧರಿಸಲ್ಪಡುವುದಿಲ್ಲ, ಬದಲಿಗೆ ಇಚ್ಛಾಶಕ್ತಿ, ಕಠಿಣ ಕೆಲಸ ಮತ್ತು ಶಿಸ್ತಿನಿಂದ ನಿರ್ಧರಿಸಲ್ಪಡುತ್ತದೆ ಎಂಬುದಕ್ಕೆ ಮಿಲ್ಖಾ ಸಿಂಗ್ ಜೀವನವೇ ಜೀವಂತ ಉದಾಹರಣೆಯಾಗಿದೆ. ಈ ಕತೆ ನಿಮಗೆ ಸ್ಫೂರ್ತಿ ನೀಡಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇಂತಹ ಹೊಸ ಹೊಸ ಸ್ಫೂರ್ತಿದಾಯಕ ಕತೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ಶನಿವಾರ ಸಂಜೆ 6:30ಕ್ಕೆ. ನಮಸ್ಕಾರ.